CVC TV. Sweat now, shine later. ಸ್ನೇಹಿತರೆ ನಮಸ್ಕಾರ, ನಾನು ಸೋಮಶೇಖರ್ ಪಡುಕರೆ. ಸ್ನೇಹಿತರೆ, ನಾವೀಗ ಕೋಸ್ಟಾ ಬ್ಯಾಡ್ಮಿಂಟನ್ ಸೆಂಟರ್ನಲ್ಲಿದ್ದೀವಿ. ಇದು ಕರಾವಳಿ ಜಿಲ್ಲೆಯ ಒಂದು ಅದ್ಭುತವಾದಂಥ ನುರಿತ ತಜ್ಞರಿಂದ ತರಬೇತುದಾರರಿಂದ ಕೂಡಿರುವಂಥ ಒಂದು ಅಕಾಡೆಮಿಯಾಗಿದೆ. ಇಲ್ಲಿ ಬೇಸಿಗೆಯ ಶಿಬಿರಗಳು ಆರಂಭಗೊಂಡಿವೆ. ಅದೇ ರೀತಿಯಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತವಾದಂಥ ತರಬೇತಿ ಕಾರ್ಯಕ್ರಮಗಳು ಒಂದೆಡೆ ನಡೆಯುತ್ತಿದೆ. ಅದೇ ರೀತಿ ಇದೇ ತಿಂಗಳ 26-27ರಂದು ಆಲ್ಫ್ರೆಡ್ ಗ್ರೆಗರಿ ಡಿಸೋಜಾ ಮೆಮೋರಿಯಲ್ ಟೂರ್ನಮೆಂಟ್ ನಡೀತಾ ಇದೆ. ಈವಾಗಲೇ 100 ಮಂದಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ನಾವು ಇಲ್ಲಿ ನೀಡುತ್ತಿರುವ ಸಂದೇಶವೇನಂತ ಹೇಳಿದರೆ, ಮಕ್ಕಳು ಇದುವರೆಗೂ ಶಾಲೆಯಲ್ಲಿ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಪಾಠದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಆದರೆ ಈ ರಜಾ ದಿನಲ್ಲಾದರೂ ಅವರಿಗೆ ಉತ್ತಮವಾಗಿ ಕ್ರೀಡೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಅವಕಾಶವನ್ನು ಹೆತ್ತವರು ಮಾಡಿಕೊಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಯಾಕಂತ ಹೇಳಿದರೆ, ಬರೇ ಓದು ನಮ್ಮ ದೈಹಿಕ ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯವಿಲ್ಲ. ಅದರ ಜೊತೆಗೆ ಕ್ರೀಡೆ ಕೂಡ ಅತ್ಯಂತ ಮುಖ್ಯವಾದದ್ದು. ಕ್ರೀಡೆಯಲ್ಲಿ ಕೂಡ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವವರಿಗೆ ಇಂಥ ಬೇಸಿಗೆ ಶಿಬಿರಗಳು ಅತ್ಯಂತ ಪ್ರಮುಖವಾಗಿರ್ತವೆ. ಮಕ್ಕಳನ್ನು ಒತ್ತಡದಿಂದ ಮುಕ್ತಗೊಳಿಸಲು, ಅವರಲ್ಲಿ ನಾಯಕತ್ವದ ಗುಣಲಕ್ಷಣವನ್ನು ಹೆಚ್ಚಿಸಲು, ಅವರಲ್ಲಿ ಓದಿನ ಕಡೆಗೆ ಇನ್ನೂ ಹೆಚ್ಚು ಮುತುವರ್ಜಿಯನ್ನು ವಹಿಸಲು ಈ ತರಬೇತಿ ಶಿಬಿರಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಸ್ನೇಹಿತರೆ, ಕೋಸ್ಟಾ ಬ್ಯಾಡ್ಮಿಂಟನ್ ಸೆಂಟರ್ ಇಲ್ಲಿ 3 ಅತ್ಯುತ್ತಮವಾದಂಥ ಅಂತಾರಾಷ್ಟ್ರೀಯ ಗುಣಮಟ್ಟದ ಕೋರ್ಟ್ ಇದೆ. ಇಲ್ಲಿ ನಿಮ್ಮ ಹತ್ರ ಬ್ಯಾಟ್ ಇಲ್ಲ, ಆಡಲಿಕ್ಕೆ ಶೂಸ್ ಇಲ್ಲ ಅಂತ ಹೇಳಿದರೂ ಕೂಡ ಇಲ್ಲಿ ನಿಮಗೆ ಬಾಡಿಗೆಗೆ ಶೂಗಳು ಸಿಗುತ್ತವೆ. ಅದೇ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಫೆಸಿಲಿಟೀಸ್ ಕೂಡ ಇಲ್ಲಿ ಇದೆ. ಆದ್ದರಿಂದ ನಿಮ್ಮ ಮಕ್ಕಳನ್ನು ಇಲ್ಲಿ ಒಮ್ಮೆ ಬಂದು ತಂದು ತೋರಿಸಿ, ಆನಂತರ ನಿಮಗೆ ಖುಷಿಯಾಗ್ತದೆ. ಮಕ್ಕಳು ಬ್ಯಾಡ್ಮಿಂಟನ್ನಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿ. ಯಾಕಂತೇಳಿದರೆ, ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಯಲ್ಲೂ ಸಾಧನೆ ಮಾಡಿದರೆ ಅವರ ವೃತ್ತಿ ಬದುಕಿಗೆ ಬಹಳ ನೆರವಾಗ್ತದೆ. ಧನ್ಯವಾದಗಳು. ನಾನು ಬಂದು ಇಲ್ಲಿಗೆ ಒಂದು 6 ಮಂತ್ಸ್ ಆಯಿತು. 6 ಮಂತ್ಸಲ್ಲಿ ನಾನೊಂದು 60-65 ಸ್ಟೂಡೆಂಟ್ಸ್ನ ನಾನು ಇಲ್ಲಿ ಪಡೆದಿದ್ದೇನೆ. ಅದರಲ್ಲಿ ಒಂದು 8-9 ಮಕ್ಕಳು ಅಡ್ವಾನ್ಸಾಗಿ ಆಡೋರನ್ನ ನಾನು ಪಡೆದಿದ್ದೇನೆ. ಹಾಗೂ ಈ ಕೋಸ್ಟಾ ಬ್ಯಾಡ್ಮಿಂಟನ್ ಸೆಂಟರಲ್ಲಿ ಈ ಮಕ್ಕಳಿಗೆ ಸಿಕ್ಕಂಥ ಒಂದು ಒಳ್ಳೆಯ ಸೌಲಭ್ಯ ಏನಂತ ಹೇಳಿದ್ರೆ,
ಇದೊಂದು ಗಾಡ್ ಗಿಫ್ಟೆಡ್ ಅಕಾಡೆಮಿ ಅವರಿಗೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಉಚಿತವಾಗಿ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಇಲ್ಲಿದೊಂದು ಅಟ್ಮಾಸ್ಫಿಯರೇ ಒಂಥರ ಬೇರೆ. ಸೊ ನಾನು ಹೇಳೋದು ಏನು ಅಂದರೆ, ಪೇರೆಂಟ್ಸ್ಗಳಿಗೆ ಮಕ್ಕಳಿಗೆ ಆಟದಲ್ಲಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಅವರಿಗೆ ನಿಮ್ಮ ಸಪೋರ್ಟ್ ಮೇಯ್ನ್. ಫಸ್ಟ್ ಬೇಕಾಗಿರೋದು ನಿಮ್ಮ ಸಪೋರ್ಟ್. ಸೆಕೆಂಡ್ ಥಿಂಗ್, ಅವ್ರು ಒಳಗಡೆ ಬಂದ ಮೇಲೆ ಅದರ ಜವಾಬ್ದಾರಿ ತಗೊಳ್ಳೋದು ನಮ್ಮ ಒಂದು ಇನ್ಸ್ಟಿಟ್ಯೂಟ್. ನಾವು ಏನು ಅವರಿಗೆ ಕಲಿಸ್ತೇವೆ ಅದನ್ನ ಕಲ್ತ್ಕೊಂಡು ಹೋಗ್ತಾರೆ. ಮಕ್ಕಳಿಗೆ ಕ್ರೀಡೆ ಬಗ್ಗೆ ಸ್ವಲ್ಪ ಜಾಸ್ತಿ ಪ್ರೋತ್ಸಾಹ ಕೊಡಿ, ಅವರ ಬೆಳವಣಿಗೆಗೆ. ಇವತ್ತು ಆಡ್ತಾರೆ, ಕೋಚಿಂಗ್ ತಗೊಳ್ತಾರೆ, ಯಾರು ಗೊತ್ತು ಅವ್ರ ಭವಿಷ್ಯ ಎಲ್ಲಿ ಬರೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಡೆಡಿಕೇಶನ್, ಫೋಕಸ್ ಹಾಕಿದ್ರೆ ಮಾತ್ರ ಬರೋದು. ಸೊ ನನ್ನ ಕೈಲಾದಂಥದ್ದು ಭಾರಿ ಒಂದು ಬೇಗನೆ ನನ್ನ ಮಕ್ಕಳನ್ನು ಮುಂದೆ ತರಬೇಕಂತ ನಾನು ಬಾರಿ ಬೆಳಿಗ್ಗೆ 5 ಗಂಟೆದು ಒಂದು ಬ್ಯಾಚ್ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಎಗೇನ್ ಒಂದು 7:30 ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ನಮ್ಮ ಅಡ್ವಾನ್ಸಲ್ಲಿ ಇರೋರು ಈವ್ನಿಂಗ್ 4 o'clock-ಇಂದ 5 o'clock ಗಂಟೆ ಒಂದು ಸ್ಟಾರ್ಟ್ ಆಗ್ತದೆ. ಸೊ ಓವರಾಲ್ ನಮ್ಮದು ಬೆಳಿಗ್ಗೆ ಮಾರ್ನಿಂಗ್ 5 o'clock ಸ್ಟಾರ್ಟ್ ಆದರೆ ಟಿಲ್ 10:30 ಗಂಟೆ ನಮ್ಮ ಈ ಡೈಲಿ ಪ್ರೋಸೆಸ್ ನಡೀತಾನೆ ಇರ್ತದೆ. ಹಾಗೂ ನಮ್ಮ ರೆಗ್ಯುಲರ್ ಮೆಂಬರ್ಸ್ ಬಂದವರು ಅವರು ಆಡ್ಕೊಂಡು ಹೋಗ್ತಾರೆ. ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನಮ್ಮ ಕೋಷ್ಟಕ್ಕೆ. ಸೊ ನಾನು ಇನ್ನೊಂದು ಕಳಕಳಿಯಲ್ಲಿ ನಾನು ಪೇರೆಂಟ್ಸ್ಗಳಿಗೆ ಹೇಳ್ಕೊಳ್ಳೋದು ಅಂದರೆ, ಈ ಸ್ಪೋರ್ಟ್ಸಿನ ಬಗ್ಗೆ ಸ್ವಲ್ಪ ಮಕ್ಕಳಿಗೆ ನೀವು ಉತ್ತೇಜನ ಜಾಸ್ತಿ ಕೊಡಿ. ಅವ್ರು ಬಂದು ಆಡಲಿ. ಈ ಮೊಬೈಲ್ಸು, ಈ ಲ್ಯಾಪ್ಟಾಪು, ಬೇರೆಗೆ ಅವರು ಇನ್ವಾಲ್ವ್ ಆಗಿರೋದಕ್ಕಿಂತ ಈ ಒಂದು ಕ್ರೀಡೆಗೆ ಇದು ಮಾಡಿದ್ರೆ ಅವ್ರ ಮನಸ್ಸು ಬದಲಾವಣೆ ತುಂಬ ನೀವು ಡಿಫ್ರೆನ್ಸ್ ಕಾಣ್ತೀರಾ. ಎಕ್ಸಾಂಪಲ್, ಈ ನಮ್ಮ ಬಡಕೆರೆ ಗೌರ್ಮೆಂಟ್ ಶಾಲೆ ಮಕ್ಕಳದ್ದು ಪರ್ಫಾರ್ಮೆನ್ಸ್ ನೋಡಿದ್ರೆ ಇವತ್ತಿನ ದಿನ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವ್ರು ಆಗ್ತಾರಂಥ ಒಂದು ಫೋಕಸ್, ಅವ್ರು ಮಾಡ್ತಾ ಇರೋದು ಒಂದು ಡಿಸಿಪ್ಲೈನ್, ಅವ್ರ ಟೈಮ್ ಪಂಚಾಲಿಟಿ ಭಾರಿ ಶಿಸ್ತಲ್ಲಿ ನಡೀತಾ ಹೋಗ್ತಾ ಇದೆ. ಹಾಗೂ ನಮ್ಮ ರೆಗ್ಯುಲರ್ಸ್ ಅಫಿಷಿಯಲ್ಸ್ ಮೆಂಬರ್ಸ್ ಮಕ್ಕಳು ಅಷ್ಟೇ ಸಹ ಅವರು ಬಂದು ಒಳ್ಳೆ ರೀತಿಯಲ್ಲಿ ಇಲ್ಲಿ ಕೋಚಿಂಗ್ ತಗೊಳ್ತಾ ಇದ್ದಾರೆ. ಸೊ ನಾನು ಲಾಸ್ಟ್ ಹೇಳೋದು ಏನು ಅಂತ ಹೇಳಿದ್ರೆ, ನಮಗೆ ಈ ಒಂದು ಅಕಾಡೆಮಿ ಮಾಡಿಕೊಟ್ಟಿರೋಂತಹ ಮಿಸ್ಟರ್ ಅಜಿತ್ ಡೊಕೋಸ್ಟಾ ಅವರಿಗೆ ನಾವು ತುಂಬ ಥ್ಯಾಂಕ್ಫುಲ್ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆಂತ ಹೇಳಿದ್ರೆ ಒಂದೊಂದು ಅಕಾಡೆಮಿಗೆ ನೀವು ಹೋಗಿ ಒಂದೊಂದು ಅಕಾಡೆಮಿ ಫೀಸಸ್ ಏನಿದೆ ಒಂದು ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಮಾಡಿ. ಅವರು ಯಾವ ರೀತಿ ನಿಮ್ಮನ್ನ ಅವರು ಮಾತಾಡಿಸ್ತಾರೆ ಎಂಟ್ರೆನ್ಸ್ ಆದ ತಕ್ಷಣ. ಬಟ್ ಈ ಅಕಾಡೆಮಿ ಲೈಕ್ ಎಲ್ಲರಿಗೂ ಒಂಥರ ಹೋಮ್ ಟೌನ್ ಇದ್ದಂಗೆ, ಒಂಥರ ಫ್ರೀ ಎಲ್ಲ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ಬೆನಿಫಿಟ್ಸ್ನ ನೀವು ಯೂಟಿಲೈಸ್ ಮಾಡ್ಕೊಂಡು ಹೇಳಿದ್ರೆ 10 ಜನರಲ್ಲಿ 5 ಜನರು ಇವತ್ತಿನ ದಿನ ತಾಲೂಕು ಆಡ್ಬೋದು, ನಾಳೆ ದಿನ ಡಿಸ್ಟಿಕ್ ಆಡ್ಬೋದು, ನಾಳೆ ಸ್ಟೇಟ್ ರ್ಯಾಂಕಿಂಗ್ ಆಡ್ಬೋದು. ಸೊ ಈ 5 ಬೆರಳು ಯಾವ ಥರ ಡಿಫ್ರೆನ್ಸಸ್ ಇದೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಇದೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡು ಒಬ್ಬ ಪರ್ಸನ್ನ ಯಾವ ರೀತಿನ ನಾವು ಮುಂದೆ ತರಬೇಕು ಅಂತ ಅದು ನಮಗೆ ಗೊತ್ತಿರ್ತದೆ. ಸೊ ಅದರಲ್ಲಿ ನಮ್ಮ ಒಂದು ಬಿಗಿನಿಯರ್ಸಲ್ಲಿ ನಮ್ಮ ಶಯಾನ್, ಮೆಲ್ರಾನ್, ಜೋಶುವಾ, ರಿಹಾನ್, ಗ್ರಂಥ್ ಆ್ಯಂಡ್ ನಿರಂಜನ್, ಸಾನ್ವಿ, ತ್ರಿಷಿಕಾ, ಮಾನ್ಯ. ಸೊ ಇವರೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ತೋರ್ತಾ ಇದ್ದಾರೆ. ನೆಕ್ಸ್ಟ್ ಅವರು ಹೋಗೋದು ತಾಲೂಕ್ ಲೆವೆಲ್ಗೆ ಹೋಗ್ತಾರೆ. ಸೊ ಆ ತಾಲೂಕ್ ಲೆವೆಲಿಂದ ಅವ್ರದ್ದು ಇಷ್ಟು ಸ್ಟಾರ್ಟ್ ಆಗ್ತದೆ. ಸೊ ಪೇರೆಂಟ್ಸ್ ನಾನು ನೋಡಿ, ಇದಿಷ್ಟು ನಾನು ಹೇಳಿದ್ದೀನಿ ಮಕ್ಕಳಿಗೆ, ನಿಮ್ಗೊಂದು ಸ್ವಲ್ಪ ನಿಮ್ಮ ಮಕ್ಕಳ ಮೇಲೆ ಪ್ರೋತ್ಸಾಹ ಕೊಡಿ, ಅವರು ಮುಂದಕ್ಕೆ ಬರಲಿ. ಇದೊಂದು ಫೆಸಿಲಿಟಿ ಸಿಕ್ಕಿರ್ಬೇಕಾದ್ರೆ ನಿಮಗೋಸ್ಕರ ನಮ್ಮ ಅಜಿತ್ ಸರ್ ಅವ್ರು ಮಾಡಿಕೊಟ್ಟಿರೋಂಥ ಒಂದು ಅಕಾಡೆಮಿ, ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಹಾಗೂ ಇಲ್ಲಿ ಲೇಡೀಸು ಸಹ ಬಂದು ಫಿಟ್ನೆಸ್ಸು, ಅವ್ರ ವಾರ್ಮಪ್ಪು ಮತ್ತು ಅವ್ರ ಬ್ಯಾಡ್ಮಿಂಟನ್ನನ್ನು ಅವರು ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಅವ್ರಿಗೂ ಒಂದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ರಿಟೈರ್ಡ್ ಆಗಿರೋ ಪರ್ಸನ್ಸು ಅಷ್ಟೇ, ಬನ್ನಿ ಬೆಳಿಗ್ಗೆ ಹೊತ್ತು ಬಂದು ಆಡ್ಕೊಂಡು ಹೋಗಿ, ಫ್ರೀ ಆಗಿರುತ್ತೆ ಕೋರ್ಟು, ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ಸೊ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ಕೋಸ್ಟಾ ವೆಲ್ನೆಸ್ ಸೆಂಟರ್ ಅಕಾಡೆಮಿ ಸ್ಟಾರ್ಟಾಗಿ ಜೂನ್ 30ರಿಂದ ಇಲ್ಲೇ ಆಟಾಡ್ತಿದ್ದೇನೆ. ಒಂದು ಕೋಚಿಂಗ್ ಸ್ಟಾರ್ಟ್ ಆದಾಗಿಂದ ಒಂದು ವರ್ಷದಿಂದ ಇಲ್ಲೇ ಕೋಚಿಂಗ್ ತಗೊತಿದ್ದೇನೆ. ತುಂಬ ಒಳ್ಳೆಯ ಕೋರ್ಟ್ ಇದೆ. ನಾನು ಮುಂಚೆ ಔಟ್ಡೋರಲ್ಲಿ ಆಡಿ ಫಾದರ್ ಜೊತೆ ಆಡ್ತಿದ್ದೆ. ಈ ಕೋರ್ಟ್ ಸ್ಟಾರ್ಟ್ ಆದಮೇಲೆ ನನ್ನ ಜೀವನ ಬದಲಾದಂಗೆ. ತುಂಬ ಸೌಲಭ್ಯವಿದೆ ಕೊಟ್ಟಿದ್ದಾರೆ, ಮತ್ತು ಒಳ್ಳೆಯ ಕೋಚ್, ಒಳ್ಳೆಯ ವಿದ್ಯಾರ್ಥಿ ಕೊಡ್ತಿದ್ದಾರೆ. ಕೋಚಿಂಗ್ ತಗೊಂಡು ನಾನು ಒಂದು ಡಿಸ್ಟ್ರಿಕ್ಟ್ ಆಡಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟು ಆಡಿದ್ದೇನೆ. ಒಂದು ಗಂಗೋಳಿ, ಉಜ್ಜವರೆಗೆಲ್ಲ ಹೋಗಿ ಆಡಿ ಒಂದು ಸೆಮಿಫೈನಲ್ಸ್ ತನಕ ತಲುಪುವ ಹಾಗೆ ನಮ್ಮ ಕೋಚ್ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ.